ಮುಜುಗರದಿಂದ ತಪ್ಪಿಸಿಕೊಳ್ಳಲು ಸರ್ಕಾರ ಪ್ಲಾನ್ ಮಾಡಿದ್ಯಾ? ವಿಧಾನಸೌಧದಲ್ಲಿ ಹಣ ಸಿಕ್ಕ ಕೇಸ್ ಎಸಿಬಿ ತನಿಖೆಗೆ ವರ್ಗಾಯಿಸಲು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ನಾಳೆ ಅಧಿಕೃತವಾಗಿ ಪ್ರಕರಣ ಎಸಿಬಿಗೆ ವರ್ಗಾವಣೆಯಾಗಲಿದೆ. ಈ ಮುಖಾಂತರ ಈಗ ಎಸಿಬಿ ಇದರ ತನಿಖೆಯ ನೇತೃತ್ವವನ್ನ ವಹಿಸಲಿದೆ. ನಾಳೆ ಎಸಿಬಿಗೆ ಪ್ರಕರಣ ವರ್ಗಾವಣೆ ಆದೇಶಕ್ಕಾಗಿ ಕಾಯ್ತಾ ಇದ್ದಾರೆ. ವಿಧಾನಸೌಧದ ಪೊಲೀಸರು ಆದೇಶ ನೀಡಲಿದ್ದಾರೆ. ನಗರ ಪೊಲೀಸ್ ಆಯುಕ್ತರು ಎಸಿಬಿಗೆ ವರ್ಗಾವಣೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದ್ ಕಡೆ ಈಗ ಈ ಒಂದು ತನಿಖೆಯ ಬಿಸಿ ಎಸಿಬಿಯ ನೇತೃತ್ವದಲ್ಲಿ ನಡೆಯಲಿರುವಂತದ್ದು. ಯಾಕೆಂದ್ರೆ ಇಲ್ಲಿ ಪ್ರಮುಖವಾಗಿ ಪುಟ್ಟರಂಗಶೆಟ್ಟಿ ಅವರ ಮೇಲೆ ಆರೋಪಗಳು ಕೇಳಿ ಬರ್ತಾ ಇದೆ. ಅವರು ರಾಜೀನಾಮೆಯನ್ನ ಕೊಡ್ಲೇಬೇಕು, ಭ್ರಷ್ಟಾಚಾರ ನಡೀತಾ ಇದೆ ಈ ಒಂದು ಇಲಾಖೆಯಲ್ಲಿ, ಅದರಲ್ಲೂ ಮೋಹನ್ ಪುಟ್ಟರಂಗಶೆಟ್ಟಿ ಅವರ ಆಪ್ತ. ಸೊ ಹೀಗಾಗಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸಮ್ಮಿಶ್ರ ಸರ್ಕಾರದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಿದೆ ಅಂತ ಹೇಳಿ ಬಿಜೆಪಿ ಈಗ ಆಲ್ರೆಡಿ ಬೀದಿಗಿಳಿದಿರುವಂತಹ ಸಂದರ್ಭದಲ್ಲಿ ವಿಧಾನಸೌಧದಲ್ಲಿ ಹಣ ಸಿಕ್ಕಂತಹ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸಿಬಿಗೆ ವರ್ಗಾವಣೆ ಮಾಡೋದಕ್ಕೆ ನಾಳೆ ಅಧಿಕೃತವಾಗಿ ಪ್ರಕಟಣೆಯನ್ನ ಹೊರಡಿಸಲಾಗುತ್ತೆ. ಪೊಲೀಸ್ ಆಯುಕ್ತರು ಇದರ ಬಗ್ಗೆ ಪ್ರಕಟಣೆಯನ್ನ ಹೊರಡಿಸಲಿದ್ದಾರೆ. ಏನೋ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮುನಿರಾಜು, ನಾಳೆ ಎಸಿಬಿಗೆ ವರ್ಗಾವಣೆ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು, ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ? ಪೃಥ್ವಿರಾಜ್, ಏನು ಈಗ ವಿಧಾನಸೌಧದಲ್ಲಿ ಸಿಕ್ಕ ಈ ಒಂದು ಪ್ರಕರಣ ಈಗ ದಿನೇ ದಿನೇ ಬಹಳ ಶಿಸ್ತನ್ನ ಪಡ್ಕೊಳ್ತಿದೆ. ಮತ್ತೆ ಒಂದ್ ಕಡೆ ರಾಜಕೀಯವಾಗಿಯೂ ಸಹ ಸಿಕ್ಕಾಪಟ್ಟೆ ಪ್ಲೆಜರ್ ಸಹ ಉಂಟಾಗ್ತಿರೋದ್ರಿಂದ ಈ ಒಂದು ಪ್ರಕರಣವನ್ನ ಕೂಲಂಕುಷವಾಗಿ ತನಿಖೆ ಮಾಡೋ ಸಲುವಾಗಿ ಎಸಿಬಿಗೆ ವರ್ಗಾವಣೆ ಮಾಡಲು ಪೊಲೀಸರು ಒಂದು ಚಿಂತನೆಯನ್ನ ಮಾಡಿದ್ದಾರೆ. ಯಾಕಂದ್ರೆ ಒಂದ್ ಕಡೆ ರಾಜಕೀಯ ಪಕ್ಷಗಳಿಂದಲೂ ಸಹ ಈ ಒಂದು ಪ್ರಕರಣಕ್ಕೆ ಒಂದು ರಾಜಕೀಯ ತಿರುವು ಸಹ ಪಡ್ಕೊಳ್ತಿದೆ. ವಿಧಾನಸೌಧದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಿದೆ. ಮತ್ತೆ ಏನು ಕೆಲವು ಕೆಲಸಗಳಾಗ್ಬೇಕಂದ್ರೆ ಅಲ್ಲಿ ಹಣದ ಕಂತೆಯನ್ನೇ ಹರಿಸಬೇಕು ಅನ್ನೋ ಒಂದು ಆರೋಪಗಳು ಈಗ ಎಲ್ಲ ಕಡೆ ಕೇಳಿ ಬರ್ತಿದೆ. ಮತ್ತೆ ಅದೇ ರೀತಿ ತನಿಖೆ ಆಳಕ್ಕೆ ಹೋದಂತೆ ಇಲ್ಲಿ ಬೇರೆ ಬೇರೆ ಆಯಾಮಗಳು ಸಹ ಪಡ್ಕೊಳ್ತಿರೋದ್ರಿಂದ ಇದನ್ನ ಹೆಚ್ಚಿನ ತನಿಖೆ ಮಾಡ್ಬೇಕು. ಮತ್ತೆ ಇದರಿಂದ ಇದರ ಹಿನ್ನೆಲೆ ಯಾರಿದ್ದಾರೆ, ಮತ್ತೆ ಈ ಹಣ ಎಲ್ಲಿಂದ ಬರ್ತಿತ್ತು, ಯಾರಿಗೆ ಹೋಗ್ತಿತ್ತು ಅನ್ನೋದ್ರ ಬಗ್ಗೆ ಇಂಡಿಪೆಂಡೆಂಟ್ ಆಗಿ ಒಂದು ತನಿಖೆ ಮಾಡ್ಬೇಕಾಗುತ್ತೆ. ಆದ್ರಿಂದ ಇದನ್ನ ಎಸಿಬಿಗೆ ವರ್ಗಾವಣೆ ಮಾಡಲು ನಗರ ಪೊಲೀಸ್ ಆಯುಕ್ತರು ನಿನ್ನೆಯೂ ಸಹ ಒಂದು ಮಾತನ್ನ ಹೇಳಿದ್ರು. ಈಗ ಇದೇ ರೀತಿ ಇವತ್ತು ಇದರನ್ನ ಪ್ರಾಥಮಿಕವಾದ ಒಂದು ಮಾಹಿತಿ ಮತ್ತೆ ತನಿಖೆಯನ್ನ ಮುಗಿಸಿದ ನಂತರ ಅದನ್ನ ನಾಳೆ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಎಸಿಬಿಗೆ ವರ್ಗಾವಣೆ ಮಾಡೋದಕ್ಕೆ ಒಂದು ಮುಂದಾಗಿದ್ದಾರೆ. ಬಹುಶಃ ಇವತ್ತು ಸಂಜೆ ಒಳಗಡೆ ಕೆಲವು ಫಾರ್ಮಾಲಿಟೀಸ್ ಏನಿರುತ್ತೆ ತನಿಖೆ ಸಂದರ್ಭದಲ್ಲಿ ಅವುಗಳನ್ನ ಮುಗಿಸಿ ನಾಳೆ ಅದನ್ನ ವರ್ಗಾವಣೆ ಮಾಡಿ ಎಸಿಬಿಯಿಂದಲೂ ಸಹ ತನಿಖೆ ಮಾಡಿಸೋದಕ್ಕೆ ಪೊಲೀಸರು ತಯಾರಾಗಿದ್ದಾರೆ. ಪೃಥ್ವಿರಾಜ್, ಯಾವ ಕಾರಣಕ್ಕೆ ಅಂತ ಪ್ರತಿಯೊಂದು ಬಾರಿನೂ ಕೂಡ ಆ ಗೃಹ ಇಲಾಖೆಯನ್ನ ಸಮರ್ಥನೆ ಮಾಡ್ಕೊಳ್ತಾರೆ ಪೊಲೀಸರು ಮತ್ತು ಸಚಿವರು, ಯಾಕೆ ಈ ಒಂದು ಕೇಸನ್ನ ನಿಭಾಯಿಸೋದಕ್ಕೆ ಆಗ್ತಾ ಇಲ್ವಾ? ಪೃಥ್ವಿರಾಜ್, ಈಗ ಈ ಒಂದು ಪ್ರಕರಣದಲ್ಲಿ ಏನು ಆರೋಪಿ ಮೋಹನ್ ಏನಿದ್ದಾನೆ ಆತನನ್ನ ನಿನ್ನೆಯಿಂದಲೂ ಸಹ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಆದ್ರೆ ಆತ ನಿನ್ನೆಯಿಂದಲೂ ಸಹ ಗುತ್ತಿಗೆದಾರರು ಮಾಹಿತಿಯನ್ನ ಇನ್ನೂ ಸಹ ಪೊಲೀಸರಿಗೆ ಬಿಟ್ಕೊಟ್ಟಿಲ್ಲ. ಏನು 3 ಗುತ್ತಿಗೆದಾರರಿಂದ ಹಣ ಸಂಗ್ರಹ ಮಾಡಿರೋದು ಪ್ರಾಥಮಿಕವಾಗಿ ಹೇಳಿಕೆ ಕೊಟ್ಟಿದ್ರು ಸಹ ಅವರು ಯಾರು, ಮತ್ತೆ ಆ ಹಣವನ್ನ ಎಲ್ಲಿ ಸಂಗ್ರಹ ಮಾಡಿದ್ರು, ಮತ್ತೆ ಯಾರಿಗೆ ಕೊಡೋದಕ್ಕೆ ವಿಧಾನಸೌಧಕ್ಕೆ ಬಂದಿತ್ತು ಅನ್ನೋದ್ರ ಬಗ್ಗೆ ಆತ ಮಾಹಿತಿ ಕೊಟ್ಟಿಲ್ಲ. ಮತ್ತೆ ಇದೊಂದು ಭ್ರಷ್ಟಾಚಾರದ ಆರೋಪದ ಅಡಿಯಲ್ಲಿ ಕೇಸ್ ದಾಖಲಾಗಿರೋದ್ರಿಂದ ಅದನ್ನ ತನಿಖೆ ಮಾಡೋದಕ್ಕೆ ಎಸಿಬಿ ಮಾತ್ರ ಸೂಕ್ತ ಅಂತ ಹೇಳಿ ಪೊಲೀಸರು ಈಗ ಇದನ್ನ ಎಸಿಬಿಗೆ ವರ್ಗಾವಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.